ಕಾಡು ಮೇಡು ಮುಳ್ಳು ಎಲ್ಲವೂ ಇರ್ತಿತ್ತು. ಅಣ್ಣವರು ಅಂದರೆ ಈ ಬೆಂಗಳೂರಿನಲ್ಲಿದ್ದಾಗ ಜನ ಹೇಗೆ ಅವ್ರಿಗೆ ವೆಲ್ಕಮ್ ಮಾಡ್ತಿದ್ರು ಅಂತಂದರೆ ರೆಡ್ ಕಾರ್ಪೆಟಲ್ಲಿ ಅವ್ರನ್ನೆಲ್ಲರೂ ವೆಲ್ಕಮ್ ಮಾಡ್ತಾಯಿದ್ರು. ಮತ್ತು ಅವ್ರಿಗೆ ಸಿಗ್ತಿದ್ದಂಥ ಗೌರವ ಇದೆಯಲ್ಲ, ಸೊ ಆ ಗೌರವದ ನಡುವೆ ಈ ಥರ ಒಂದು ಒಂದು ಅಲೆದಾಟ, ಆ ಪರಿಸ್ಥಿತಿ ಹೇಗಿರ್ತಿತ್ತು ಸರ್? ಅಣ್ಣವರು ಅದನ್ನು ಯಾವ ಥರ ಸ್ವೀಕಾರ ಮಾಡಿದ್ರು ಅಂತ? ಏನು ಮಾಡ್ತೀರಾ, ಅಲ್ಲಿ ವಿಧಿ ಇಲ್ಲ, ಮಾಡಲೇಬೇಕಲ್ವಾ. ನಾವು 4 ಜನ ಏನು ಮಾಡೋಕ್ಕೆ ಸಾಧ್ಯ? ನಾವು ಅವನು ಹೇಳ್ದಂಗೆ ಕೇಳಲೇಬೇಕು, ಅವನು ಹೋಗೊಂದಾಗ ಹೋಗ್ಬೇಕು, ಎದ್ದೇಳಬೇಕು, ಕೂತ್ಕೊಂಡ್ರೆ ಕೂತ್ಕೊಳ್ಳೇಬೇಕು. ಅದು ನಾನೇ ಆದರೂ ಅಪ್ಪಾಜಿಯವ್ರು ಅಂದರೆ ಅಪ್ಪಾಜಿಯವ್ರಿಗೆ ಒಂದು ಫೀಲಿಂಗ್ ಏನಪ್ಪ ಅಂದರೆ, ನಾನು ಹೆಂಗೋ ಬಂದೆ, ಪಾಪ ಇವ್ರನ್ನ ಬೇರೆ ಕರ್ಕೊಂಬಂದಲ್ಲ ಅಂತ ಯಾವತ್ತೂ ಫೀಲ್ ಮಾಡಿಕೊಂಡು ತುಂಬ ಫೀಲ್ ಮಾಡೋರು. ಅಯ್ಯಯ್ಯೋ ನಾನು ಬರೋದು ಹೆಂಗೋ ಆಯಿತು, ಇವ್ರನ್ನ ಬೇರೆ ಕರ್ಕೊಂಬಂದುಬಿಟ್ಟಿದ್ದೀನಲ್ಲ ಜೊತೆಯಲ್ಲಿ, ಏನಪ್ಪ ದೇವರೇ ಯಾಕಪ್ಪ ಇದು ಅಂತೇಳಿ ಯಾವಾಗಲೂ ಫೀಲ್ ಮಾಡೋರು ಅಪ್ಪಾಜಿ ಹೇಳ್ಕೊಂಡು ಅದನ್ನು. ಸರ್, ಏನಾದರೂ ಮಾತಾಡ್ತಿದ್ರಾ ಅಣ್ಣವರು ನಿಮ್ಮ ಜೊತೆ ಪ್ರತಿದಿನ? ಜೊತೆಗೆ ವೀರಪ್ಪನ ಜೊತೆನೂ ಏನಾದರೂ ಈಗ ಅಲ್ಲಿ ಏನಾಗಿದೆ ಅಂದರೆ, ಇರೋರೇ ನಾವು ಅಷ್ಟು ಜನ ನಮ್ಮ ಜೊತೆನೇ ಮಾತಾಡಬೇಕು. ಅಪ್ಪಾಜಿ ನಮ್ಮ ಜೊತೆ ಮಾತಾಡಬೇಕು, ನಾನು ಅವ್ರ ಹತ್ರ ಮಾತಾಡಬೇಕು, ಮಿಕ್ತವ್ರ ಹತ್ರ ಮಾತಾಡಬೇಕು. ವೀರಪ್ಪ ನಮ್ಮ ಹತ್ರ ಮಾತಾಡಬೇಕು. ವೀರಪ್ಪನಿಗೆ ಅವ್ನು ಏನು ಕೇಳಿದ್ರು ನಾವು ಆನ್ಸರ್ ಮಾಡಬೇಕು. ಅವ್ನು ಹೇಳ್ತಿದ್ದ, ಅವ್ನು ಕೇಳ್ತಿದ್ದ ನಾವು ಆನ್ಸರ್ ಮಾಡ್ತಿದ್ವಿ. ನಾವು ಅಪ್ಪಾಜಿ ಮಾತ್ರ ಭಾರಿ ಧೈರ್ಯವಾಗಿದ್ದವರು. ನಾವೇ ಸ್ವಲ್ಪ ಎದುರ್ಕೊಂಡಿದ್ದವರು. ಅಪ್ಪಾಜಿ ಮಾತ್ರ ಯಾವತ್ತೂ ಎದುರ್ಕೊಂಡಿರಲಿಲ್ಲ. ಅವ್ರಿಗೊಂಥರ ಏನೋ ಒಂದು, ಅವ್ನು ಏನು ಮಾಡ್ತಾನೆ, ಏನು ಪ್ರಾಣ ಕಳೀತಾನೆ, ಕಳ್ಕೊಳ್ಳಿ, ಭಾರಿ ಧೈರ್ಯವಾಗಿದ್ದರು ಅಪ್ಪಾಜಿ ಮಾತ್ರ. ಅದು ಏನು ಧೈರ್ಯ ಅನ್ನೋದು ಅದು ಹೇಳ್ಕೊಳಕ್ಕಾಗದೆ ಅಸಾಧ್ಯವಾದ ಧೈರ್ಯ ಅದು ಅಪ್ಪಾಜಿಯವ್ರಿಗೆ ಇದ್ದಿದ್ದ ಧೈರ್ಯ. ಏನು ಮಾತಾಡ್ತಿರ್ಲಿಲ್ಲ ಅಪ್ಪಾಜಿ. ಅವನು ಅವ್ರನ್ನ ಫೇಸ್ ಮಾಡ್ತಿರಲಿಲ್ಲ. ವೀರಪ್ಪ ಕೂಡ ಅಪ್ಪಾಜಿಯವ್ರನ್ನ ಫೇಸ್ ಮಾಡ್ತಿರಲಿಲ್ಲ. ಅವನಿಗೆ ಒಂಥರ ಭಯ ಇತ್ತು ಅವ್ರ ಮೇಲೆ. ಹೆಂಗಪ್ಪ ಇವ್ರನ್ನ ಏನು ಬೇಕಾದ್ರೂ ನನ್ನ ಹತ್ರ ಬರಬೇಕು, ನನ್ನ ಹತ್ರ ಮಾತಾಡಬೇಕು, ನನಗೆ ಮಾತಾಡಿ ಏನು ಬೇಕು ಏನಾಗಬೇಕು ಅನ್ನೋ ನನಗೆ ಕೇಳೋನು, ನಾನು ಅವ್ರಿಗೆ ಹೇಳಬೇಕು, ಅವ್ರು ನನ್ನ ಹತ್ರ ಹೇಳಿದ್ರೆ ನಾನು ಅವ್ನಿಗೆ ಹೇಳಬೇಕು. ಇಷ್ಟು ಅಂದರೆ ಯಾವುದಕ್ಕೂ ಅಪ್ಪಾಜಿ ಮಾತ್ರ ಒಂದು ದಿವಸನೂ ಅವರು ಭಯಪಟ್ಟಿದ್ದೇ ಇಲ್ಲ. ಸರ್, ಕಾಡಿನಲ್ಲಿ ವಿಷ ಸರ್ಪಗಳಿರುತ್ತೆ ಮತ್ತು ಮೃಗಗಳಿರುತ್ತೆ. ಹೇಗಿರ್ತಾ ಇದ್ರಿ ಸರ್? ಅಂದರೆ ನಿಮಗೆ ಟೆಂಟ್ ಎಲ್ಲ ಹಾಕ್ಕೊಡ್ತಾಯಿದ್ರಾ ಮಲ್ಗೋಕ್ಕೆಲ್ಲ? ಹೇಗೆ ಮಲ್ಗೋದು ಎಲ್ಲ ಹೇಗಿರ್ತಾ ಇತ್ತು ಸರ್? ಒಂದು ಅಮ್ಮ ಅವರು ಹುಡುಕ್ತಿದ್ದ ಜಾಗ ಎಂಥದ್ದು ಅಂದರೆ, ಅಲ್ಲಿ ಯಾರು ಬರೋಕ್ಕಾಗಬಾರ್ದು ಆ ಥರ ಜಾಗಗಳನ್ನ ಸೆಲೆಕ್ಟ್ ಮಾಡ್ತಾಯಿದ್ರು. ಭಾರಿ ಕಿರಿದಾದ ಜಾಗಗಳು ಮತ್ತು ಇಳಿಚಾರ ಜಾಗಗಳು, ತುಂಬ ಮೇಲ್ಗಡೆ ಎಲ್ಲ ಮರಗಳಿರಬೇಕು, ಕೆಳಗಡೆ ಯಾರು ಮೇಲೆ ನಿಂತ್ಕೊಂಡು ನೋಡ್ರು ಕಾಣಬಾರದು, ಆ ಥರ ಒಂದು ಜಾಗನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದ. ಅಂಥ ಜಾಗದಲ್ಲಿ ಹೋಗಿ ಒಂದು ಚಿಕ್ಕದಾಗಿ ಒಂದು ಪ್ಲಾಸ್ಟಿಕ್ ಟೆಂಟ್ ಹಾಕ್ತಾಯಿದ್ದ. ಅಂದರೆ ಎಷ್ಟೋ ದಿವಸ ಮಳೆ ಬರ್ತಿತ್ತಲ್ಲ, ಆ ಮಳೇಲಿ ನಾವು ನೆನೆಯೋಕ್ಕಿಂತ ಜಾಸ್ತಿ ಟೆಂಟ್ ಒಳಗಡೆ ಕಾಲ ಕಳೀತಾ ಇದ್ವಿ. ಅಲ್ಲೇ ಏನಿರಲಿಲ್ಲಮ್ಮ. ಅದೆಲ್ಲ ನಿಮ್ಗೆ ಹೇಳಿದ್ರೆ ಬೇಜಾರಾಗುತ್ತೆ. ಭಾರಿ ಕಷ್ಟದ ದಿನಗಳು. ಆ ದಿನಗಳನ್ನೆಲ್ಲ ಯಾವ ಥರ ನಾವು ಎದುರಿಸಿದ್ವೋ, ಯಾವ ಥರ ಅಂದರೆ ನಮ್ಗೆ ಒಂದೇ ಒಂದು ಧೈರ್ಯ, ನಮ್ಮ ಪಕ್ಕದಲ್ಲ ಯಜಮಾನ್ರು ಇದ್ರಲ್ಲ, ಅದೊಂದೇ ನಮ್ಮ ಧೈರ್ಯ ಅಷ್ಟೇ. ಮತ್ತು ನಮ್ಮ ಯಜಮಾನ್ರು ಯಾವಾಗಲೂ ಹೇಳೋರು, ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸ್ಕೊಳ್ಳಿ, ಅವ್ರನ್ನ ನೆನೆಸ್ಕೊಳ್ಳಿ, ಆದಂಗೆ ಆಗುತ್ತೆ, ಏನು ಮಾಡೋಕ್ಕಾಗತ್ತೆ, ಬಂದುಬಿಟ್ಟಿದ್ದೀವಿ, ಸಿಗಾಕೊಂಡಿದ್ದೀವಿ, ಅನುಭವಿಸ್ಬೇಕು, ನೋಡೋಣ. ಅಂದರೆ ಪ್ರತಿ ಟೈಮಲ್ಲಿ ಹೇಳೋರು, ನೀವು ರಾಘವೇಂದ್ರ ಸ್ವಾಮಿ ನೆನೆಸ್ಕೊಳ್ಳಿ, ಇವತ್ತು ಗುರುವಾರ, ಇವತ್ತು ನೀವು ಕೇಳ್ತಾ ಇದ್ದೀರ, ನಾವು ದಿನ ಬೆಳಗಾದರೆ ಗುರು ನೆನೆಸ್ಕೊಳ್ಳಿ, ಅವ್ರನ್ನ ಹೋಗೋಣ, ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡ್ತಾರೆ, ಅವ್ರು ನೆನೆಸ್ಕೊಂಡಿರಿ ಅಂತ ಹೇಳೋರು. ಯಾವಾಗಲೂ ಧೈರ್ಯ ತೊಗೊಳೋರು ನಮಗೆ. ಸರ್, ಎಷ್ಟು ಭಯಂಕರವಾಗಿದ್ದರು ವೀರಪ್ಪನವರು, ನೋಡೋಕ್ಕಾಗಿರ್ಬೋದು, ಅವರ ಮಾತಾಗಿರ್ಬೋದು. ಸೊ ನಿಮಗೆಲ್ಲ ಏನಾದರೂ ಲೈಕ್ ಭಯಪಡಿಸೋದು ಆ ಥರ ಎಲ್ಲ ಏನಾದರೂ ಮಾಡ್ತಿದ್ರು? ಇಲ್ಲ, ಆ ಥರ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ಅಂದರೆ ಸ್ವಲ್ಪ ಭಯಂಕರವಾದ ಮನುಷ್ಯನೇ ಅವನೊಂಥರ. ಮೂಡಿ ಅಂದರೆ ಆ ಮೀಸೆ, ಆ ಒಂದು ಆರ್ಮ್ಸ್ ಅಂದರೆ ಆ ಕೈಲಿರ್ತಕ್ಕಂಥ ಒಂದು ರೈಫಲ್ಸ್ ಇತ್ತಲ್ಲ, ಅದನ್ನ ಯಾವಾಗಲೂ ಅದನ್ನು ಬಿಟ್ಟು 24 ಗಂಟೆ ಅದನ್ನು ಬಿಟ್ಟಿರ್ತಿರಲಿಲ್ಲ. ಅವನು ಅಷ್ಟೇ, ಅವನ ಜೊತೆಲಿದ್ದವರು ಅಷ್ಟೇ, ಅದನ್ನು ಬಿಟ್ಟು ಮಾತ್ರ ಇರ್ತಿರಲಿಲ್ಲ. ಯಾವ ಮಲ್ಕೊಳ್ಳೋಲ್ಲ ಪಕ್ಕದಲ್ಲಿ ಇಟ್ಕೊಳ್ಬೇಕು, ಎದ್ದು ಅದ್ರ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಸುಮ್ಮನೆ ಏನೋ ಒಂಥರ ಏನು ಮಾಡೋದು, ಇದೆಲ್ಲ ನೋಡ್ತಾ ಇದ್ದರೆ ನಮಗೆ ಅದೆಲ್ಲ ಏನು ಹೊಡೆಯೋದಿಲ್ಲ ಅಂತಲೇ ಸುಮ್ಮನೆ ಇಟ್ಕೊಂಡು ನಮ್ಮನ್ನ ಆಟ ಆಡಿಸ್ತಾನ ಅಂತ ಅನ್ನಿಸ್ತಾ ಇತ್ತು ನಮಗೆ. ಸರ್, ಊಟ ಉಪಚಾರ ಅದೆಲ್ಲ ಹೇಗಿರ್ತಾ ಇತ್ತು ಸರ್? ಅಮ್ಮ, ಅದೆಲ್ಲ ನಾನು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಅದೆಲ್ಲ ನಿಮಗೆ ಜನಗಳಿಗೆ ಅದೆಲ್ಲ ಕೇಳಿ ಬೇಜಾರಾಗ್ಬೋದು. ಖಂಡಿತ ಅಂಥ ಒಂದು ವ್ಯವಸ್ಥೆ ಏನು ಇರಲಿಲ್ಲ ನಮಗೆ. ಭಾರಿ ಕಷ್ಟ ಊಟ ಅಂತ. ಎಷ್ಟೋ ದಿವಸ ನಾವು ಬರೀ ಕಡಲೆ ಬೀಜ ತಿನ್ಕೊಂಡು ಕಾಲ ಕಳೆದಿರೋದು ಉಂಟು. ಬ್ಲ್ಯಾಕ್ ಟೀ ಒಂದೊಂದ್ಸರಿ ಸಿಗ್ತಾಯಿತ್ತು ನಮಗೆ, ಬಿಸ್ಕೆಟ್ ಸಿಗ್ತಾಯಿತ್ತು, ಅದನ್ನು ತಿನ್ಕೊಂಡು ಅದೇ ಊಟ ನಮಗೆ, ಅದೇ ಊಟ.
ನಾನ್ ವೆಜ್ ಎಲ್ಲ ಏನು ಇಲ್ಲ ಇಲ್ಲ ಆದರೆ ಯಾವತ್ತೋ ಒಂದು ದಿವಸನೂ ನಾವು ಆಫೀಸ್ ಇದ್ದಾಗ ಒಂದು ದಿವಸ ಎಲ್ಲಿಂದನೋ ತಂದು ಮಾಡಿದ್ರು ಉಂಟು ಮಾಡಿದ್ದುಂಟು. ಸರ್ ಅಣ್ಣವ್ರಿಗೆ ಊಟ ಅಂತಂದರೆ ತುಂಬ ಇಷ್ಟ. ಮೇಯ್ನಾಗಿ ಅವರು ಇಡೀ ಜೀವನದಲ್ಲಿ ತುಂಬ ಇಷ್ಟಪಟ್ಟಿರೋದೇ ಊಟ. ಸೊ ಏನು ಹೇಳ್ತಿರ್ಲಿಲ್ವ ಸರ್? ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ? ಹೇಳ್ತಾ ಇದ್ದು ಅದೇ ಹೇಳಿದ್ನಲ್ಲ, ಅವ್ರಿಗೆ ಅಲ್ಲಿ ಏನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಪರಿಸ್ಥಿತಿ ಆಗಿತ್ತು ಅವತ್ತಲ್ಲಿ. ಅದು ನಾವು ಏನು ಈ ಸರಿ ಕೇಳಿದ್ರೆ ಸಿಗೋಂತ ಏನು ಸಿಗ್ತಿತ್ತಲ್ಲಿ ನಿಮಗೆ? ಏನೂ ಸಿಗಲ್ಲ. ಅವ್ನು ಹೇಳಿದ್ರೆ ನಾವು ಕೇಳಲೇಬೇಕು, ಅವ್ನು ಕೊಟ್ಟಿದ್ದು ನಾವು ತಿನ್ನಲೇಬೇಕು. ಯಾವ್ದು ಕೊಡು ಅಂತ ಅನ್ಕೊಡೋಕೆ ಎಲ್ಲಿರ್ತಿತ್ತು? ಅವನ ಹತ್ರನೂ ಇರ್ತಿರಲಿಲ್ಲ. ಅವನು ನಾವೇನು ತಿಂದು ಅದನ್ನು ಅವನೇ ತಿಂತಾ ಇದ್ದ. ಸರ್ ನೀವು ಯಾವತ್ತೂ ಅಲ್ಲಿಂದ ಎಸ್ಕೇಪ್ ಅಂದರೆ ಅಲ್ಲಿಂದ ಏನಾದರೂ ದಾರಿ ಸಿಗುತ್ತಾ, ಈ ಹೋಗೋಣ ಮಧ್ಯರಾತ್ರಿಲಿ ಯಾವಾಗಾದರೂ ಆ ಥರ ಯೋಚನೆ ಇಲ್ಲ 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 ಯಾವತ್ತು. ಯಾಕೆಂದರೆ ನಾವು ಬರೋ ಪರಿಸ್ಥಿತಿಲಿ ಇರಲಿಲ್ಲ. ಬಿಕಾಸ್ ನಾವು ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ, ಏನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ, ಯಾವ ಜಾಗ ಇದ್ದೀವಿ ಅಂತ ನಮಗೆ ಗೊತ್ತೇ ಇಲ್ಲ. ಎಲ್ಲ ಒಂಥರ ಬ್ಲೈಂಡಾಗಿರ್ತಿತ್ತು. ಕಾಡು, ಎಲ್ಲಿ ಸುತ್ತ ನೋಡಿದ್ರು ಕಾಡು. ಎಲ್ಲಿಗೆ ಹೋಗ್ತೀರಿ? ಯಾವ ಜಾಗಕ್ಕೆ ಹೋಗ್ತೀರಿ? ಹೆಂಗೆ ಹೋಗ್ತೀರಿ? ಅಲ್ಲಿನ ಬೆಟ್ಟ ಇಳಿತೀರಾ, ಇಲ್ಲ ಬೆಟ್ಟ ಅಲ್ಲಿ ಮುಳ್ಳು ಮರಗಳು, ಏನೇನೋ ಒಂದು ಹಳ್ಳ ದಿಣ್ಣೆ, ಅದೆಲ್ಲ ಎಲ್ಲಿ ಹೆಂಗೆ ಹೋಗೋದು ನಾವು? ಅದರಿಂದ ನಾವು ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಇಡೀ ದಿನವನ್ನು ಹೇಗೆ ಕಳೀತಾ ಇದ್ರಿ? ಒಂದೊಂದು ಸರಿ ನಡೀತಾ ಇದ್ವಿ, ಜಾಸ್ತಿ ನಡ್ಕೊಂಡು ಹೋಗ್ತಾ ಇದ್ವಿ. ಒಂದೊಂದು ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿರ್ತಾ ಇದ್ವಿ. ಎಲ್ಲ ಅಂದರೆ ಬೆಳಿಗ್ಗೆ ಹೊತ್ತಿನಲ್ಲಿ ಏನು ಮಾಡ್ತೀವಿ ಅಂದರೆ ಟೆಂಟ್ ಹಾಕಿರೋರಲ್ಲ, ಅದನ್ನು ಮಾರ್ನಿಂಗ್ ಅವರ್ಸಲ್ಲಿ ಬಿಚ್ಚಿಬಿಡೋರು. ಯಾಕೆಂದರೆ ಮೇಲಿಂದ ಯಾರು ನೋಡಿಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ. ಬಿಚ್ಚಿಬಿಟ್ಟು ಯಾವುದೋ ಒಂದು ಮರದ ಸಂದಿಲಿ, ಮರದ ಬುಡದಲ್ಲಿ ಕೂತ್ಕೊಂಡಿರ್ತಾ ಇದ್ವಿ. ಎಷ್ಟೋ ದಿವಸ ಮಳೆಗಳು ಬಂದು ಮರದ ಬುಡದಲ್ಲಿ ನಿಂತ್ಕೊಂಡು ನೆಂದಿರೋದು ಉಂಟು, ನೆನ್ಕೊಂಡಿದ್ದು ಉಂಟು.